ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಸೊ ಈ ಕ್ಲಾಸು ಅಧ್ಯಾಯ 7 ಪದ್ಮಪುರಾಣದಿಂದ ಪುರುಷೋತ್ತಮ ಮಹಾತ್ಮೆ. ಸೊ ಹಿಂದಿನ ಅಧ್ಯಾಯಗಳಿಂದ ನಾವು ಯುಧಿಷ್ಠಿರ ಮಹಾರಾಜ ಮತ್ತು ಅವನ 4 ತಮ್ಮಂದಿರು ಮತ್ತು ಜೊತೆಗೆ ದ್ರೌಪದಿ ಯಾವಾಗ ವನವಾಸದಲ್ಲಿದ್ದರು ಆಗ ಶ್ರೀಕೃಷ್ಣ ಪಾಂಡವರಿಗೆ ಕಾಡಲ್ಲಿ ಸಿಗ್ತಾನೆ. ಆ ವನವಾಸದಲ್ಲಿ ಕೃಷ್ಣ ಪಾಂಡವರಿಗೆ ಈ ಕಥೆಯನ್ನು ಹೇಳ್ತಾ ಇದ್ದಾನೆ. ಸೊ ಫಸ್ಟು ಕೃಷ್ಣ ಹೇಳ್ತಾನೆ, ಈ ಪಾಂಡವರ ಜೀವನದಲ್ಲಿ ದುಃಖ ಯಾಕೆ ಬಂತು ಅನ್ನೋದನ್ನು ಫಸ್ಟ್ ರೀಸನ್ ಹೇಳ್ತಾನೆ. ಯಾಕೆ ಅಂದರೆ ಅವರು ಪುರುಷೋತ್ತಮ ಮಾಸದ ತಿರಸ್ಕಾರವನ್ನು ಮಾಡಿದರು, ಅಥವಾ ಅಲ್ಲಿಯೇ ತನಕ ಪುರುಷೋತ್ತಮ ಮಾಸದ ವ್ರತದ ಆಚರಣೆಯನ್ನು ಅವರು ಮಾಡಿರಲಿಲ್ಲ. ಆ ಪಾಂಡವರಿಗೆ ದುಃಖದಿಂದ ಮುಕ್ತರಾಗಕ್ಕೆ ಏನು ಮಾಡಬೇಕು? ಸ್ವಯಂ ಭಗವಂತ ಶ್ರೀಕೃಷ್ಣ ಹೇಳಿದ್ದು ಪುರುಷೋತ್ತಮ ಮಾಸದ ಪಾಲನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ನಂತರ ಭಗವಂತ ಕೃಷ್ಣ ದ್ರೌಪದಿಯ ವಿಷಯದಲ್ಲಿ ಹೇಳ್ತಾರೆ, ಯಾವ ರೀತಿ ದ್ರೌಪದಿ ಪೂರ್ವಜನ್ಮದಲ್ಲಿ ಋಷಿಕನ್ಯೆಯ ರೂಪದಲ್ಲಿ ಅವಳು ಹುಟ್ಟಿದ್ಲು, ಮತ್ತು ಆ ಕನ್ಯೆಯ ತಂದೆಯ ಮೃತ್ಯು ಆಗುತ್ತೆ. ಆಗ ಅವಳು ತುಂಬ ದುಃಖದಲ್ಲಿ ಇರ್ತಾಳೆ. ಆಗ ಅವಳಿಗೆ ಏನಾಗುತ್ತೆ, ದುರ್ವಾಸ ಮುನಿಗಳು ಸಿಕ್ಕು ಅವಳಿಗೆ ಪುರುಷೋತ್ತಮ ಮಾಸದ ಉಪದೇಶವನ್ನು ಮಾಡ್ತಾರೆ. ಆದರೆ ಆ ಋಷಿಕನ್ಯೆ ಸ್ವೀಕರಿಸಲಿಲ್ಲ. ನಂತರ 6ನೇ ಅಧ್ಯಾಯದಲ್ಲಿ ಋಷಿಕನ್ಯೆ ಶಿವನಿಗಾಗಿ ತಪಸ್ಸು ಮಾಡಿದ್ಲು, ಶಿವನನ್ನು ಪ್ರಸನ್ನ ಮಾಡಿದ್ಲು. ಏನು ಬೇಕು ಅಂತ ಕೇಳಿದಾಗ ಅವಳು ಪತಿಂ ದೇಹಿ ಪತಿಂ ಮುಹ್ಯಂ ಅಂಥೇಳಿ ಈ ರೀತಿ ಪತಿ 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 ಅಂಥೇಳಿ 5 ಸಾರಿ ಪತಿ ಅಂಥೇಳಿ ಹೇಳಿದ ಕಾರಣ ಶಿವಜಿ ತಥಾಸ್ತು ಅಂತ ಹೇಳ್ಬಿಡ್ತಾರೆ. ಆಗ ಆ ಕನ್ಯೆಗೆ 5 ಪತಿಗಳ ವರದಾನ ಸಿಗತ್ತೆ. ಅವಳಿಗೆ ಅದು ಸರಿ ಅನ್ನಿಸ್ಲಿಲ್ಲ. ಆಗ ಶಿವನನ್ನು ಬೇಡಿಕೊಳ್ತಾಳೆ. ಆಗ ಶಿವ, ಸರಿ, ನೀನು ತುಂಬ ತಪಸ್ಸು ಮಾಡಿರೋ ಕಾರಣ ನಾನು ನಿನಗೇನು ಮಾಡ್ತೀನಿ, ಈ ಜನ್ಮದಲ್ಲಿ 5 ಪತಿಯರಲ್ಲ, ಆದರೆ ನಿನ್ನ ಮುಂದಿನ ಜನ್ಮದಲ್ಲಿ ಬರೋ ಜನ್ಮದಲ್ಲಿ ನಿನಗೆ 5 ಜನ ಪತಿಯರೇ ಇರ್ತಾರೆ ಅಂಥೇಳಿ ಹೇಳ್ತಾರೆ. ಸೊ ಈ ಒಂದು ದುರ್ಘಟನೆ ಅಂತಲೇ ಹೇಳ್ಬೋದು. ಅದಕ್ಕೆ ದುರ್ಘಟನೆ ಯಾಕಾಯಿತು ಯಾಕೆ ಅಂತಂದರೆ ಆಗ ಶಿವ ಹೇಳ್ತಾನೆ ಅವಳಿಗೆ, ನೀನು ಪುರುಷೋತ್ತಮ ಮಾಸವನ್ನು ಯಾವಾಗ ದುರ್ವಾಸ ಮುನಿಗಳು ಹೇಳಿದ್ರು ನೀ ಅದನ್ನು ತಿರಸ್ಕಾರ ಮಾಡಿದ್ದೆ. ಅಷ್ಟೇ ಅಲ್ಲ, ನೀನು ಅದರ ಪಾಲನೆಯನ್ನು ಮಾಡಲಿಲ್ಲ ನೀನು. ಪ್ಲಸ್ ಆ ಋಷಿ ಮುನಿಗಳಿಗೂ ನೀನು ಒಂದು ಅವರ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ಲದ ಕಾರಣ, ವಿಶ್ವಾಸ ಇಲ್ಲದ ಕಾರಣ ಏನಾಗುತ್ತೆ, ಈ ರೀತಿ ನಿನಗೆ ಒಂದು ದುರ್ಘಟನೆ ಆಯಿತು ಅಂಥೇಳಿ ಹೇಳ್ತಾರೆ. ಸೊ ಅಷ್ಟು ಹೇಳಿ ಶಿವ ಅಲ್ಲಿಂದ ಹೊರಡ್ತಾರೆ. ಆಗ 6ನೇ ಅಧ್ಯಾಯದ ಮುಕ್ತಾಯ ಆಗುತ್ತೆ. ಸೊ ಇಲ್ಲಿಂದ 7ನೇ ಅಧ್ಯಾಯ ಪ್ರಾರಂಭ ಆಗುತ್ತೆ. ಆಗ ಶಿವನ ಮಾತಿಂದ ಆ ಕನ್ಯೆಗೆ ತುಂಬ ಕಷ್ಟ ಆಗತ್ತೆ. ಆ ಕನ್ಯೆ ದುಃಖದ ಸಾಗರದಲ್ಲಿ ಮುಳುಗಿ ಹೋಗಿರ್ತಾಳೆ. ಹಗಲು ರಾತ್ರಿ ಶೋಕ ಸಂತಾಪದಲ್ಲೇ ಇರ್ತಾಳೆ. ಅಲ್ಲಿಂದ ಅಲ್ಲಿಗೆ ಆ ಕಾಡಲ್ಲೇ ತಿರುಗಾಡ್ತಾ ಏನಾಗತ್ತೆ, ಕೊನೆಯಲ್ಲಿ ಆ ಕನ್ಯೆ ಬಹಳ ಬೇಗ ತನ್ನ ಪ್ರಾಣವನ್ನು ತ್ಯಾಗ ಮಾಡಿಬಿಡ್ತಾಳೆ. ಯಾವಾಗ ಅವಳ ಪ್ರಾಣ ತ್ಯಾಗ ಮಾಡಿದ್ಲು, ತಕ್ಷಣ ಅವಳಿಗೆ ಇನ್ನೊಂದು ಜನ್ಮ ಸಿಗತ್ತೆ. ಇಮ್ಮಿಡಿಯೇಟ್ ಆಗಿ ಅವಳಿಗೆ ಇನ್ನೊಂದು ಜನ್ಮ ಸಿಗತ್ತೆ. ಇವಳಿಗೆ ಯಾವ ಜನ್ಮ ಸಿಗತ್ತೆ ಗೊತ್ತಾ? ಇನ್ನೊಂದು ಮನುಷ್ಯ ಜನ್ಮನೇ ಸಿಗತ್ತೆ. ಸೊ ಇದನ್ನ ಕೃಷ್ಣ ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾನೆ, ಯತಸ್ಮಿನ್ ಏವ ಸಮಯೇ ತಕ್ಷಣ ಹೇಳ್ತಾನೆ ಕೃಷ್ಣ. ಅದೇ ಸಮಯದಲ್ಲಿ ದ್ರೋಣಯಾಭಿರ್ ಚರನ್ ಕೃದ, ಮಹಾರಾಜ ದೃಪದ ಈ ದ್ರೋಣನ ಮೇಲೆ ಬಹಳ ಸಿಟ್ಟಾಗಿದ್ದ. ಕ್ರೋಧದ ಕಾರಣ ಅವನ ಮೇಲೆ ಸೇಡಿ ತೀರಿಸ್ಕೊಳ್ಳೋಕೆ ಅಂತ ಹೇಳಿ ಒಂದು ದೊಡ್ಡ ಯಜ್ಞವನ್ನ ಮಾಡಿದ. ದೊಡ್ಡ ಬ್ರಾಹ್ಮಣರು ಯಜ್ಞವನ್ನ ಮಾಡಿಸ್ತಾ ಇದ್ರು. ಅವರೆಲ್ಲರೂ ಪವಿತ್ರ ಮಂತ್ರಗಳಿಂದ ಆ ಯಜ್ಞಕ್ಕೆ ಆಹುತಿಯನ್ನ ಕೊಡ್ತಾ ಇದ್ರು. ಒಂದು ಕಡೆ ಈ ಋಷಿ ಕನ್ಯೆಯ ಪ್ರಾಣತ್ಯಾಗ, ಇನ್ನೊಂದು ಕಡೆ ಮಹಾರಾಜ ದೃಪದ ಯಜ್ಞ ಮಾಡೋದು. ಅಲ್ಲಿ ಆ ಕಡೆ ಕಾಡಲ್ಲಿ ಆ ಋಷಿ ಕನ್ಯೆಯ ಪ್ರಾಣ ಹೋಯಿತು. ಆದರೆ ಈ ಕಡೆ ಆ ಯಜ್ಞದಿಂದ ಒಂದು ಸುಂದರವಾಗಿರುವಂತಹ ಒಂದು ಕನ್ಯೆಯ ಜನ್ಮವಾಗತ್ತೆ. ಅವಳೇ ದ್ರೌಪದಿ. ಸೇ ಅಹಂ ಆ ಋಷಿ ಕನ್ಯೆ ದ್ರೌಪದಿ ಶಾರ್ದೂಲ. ಮಹಾದ್ರುಪದನ ಆ ಯಜ್ಞದಿಂದ ಪ್ರಕಟವಾದವಳು ಯಾರು? ದ್ರೌಪದಿ. ದೃಪದ ಶಾರ್ದೂಲ
ದ್ರೌಪದಿ ಪ್ರಕಟವಾಗ್ತಾಳೆ. ತನಯ ವೇ ರಹೋಗತ, ದ್ರುಪದನ ಮಗಳು, ಅವಳು ದ್ರುಪದನ ಮಗಳು ಅಂತ ಹೇಳಿ ಅನ್ನಿಸ್ಕೊಳ್ತಾಳೆ. ದ್ರುಪದನ ಮಗಳಾಗಿರುವಂತಹ ಕಾರಣ ಅದು ಅವಳಿಗೆ ದ್ರೌಪದಿ ಅಂಥೇಳಿ ಎಲ್ಲರೂ ಕರೀತಾರೆ. ಅವಳು ಹೆಂಗಿದ್ಲು ಅಂತಂದರೆ ಚಂದ್ರಕಾಂತಿ, ತುಂಬ ಸುಂದರವಾಗಿದ್ಲು. ಸೊ ಈ ರೀತಿ ದ್ರೌಪದಿ ಆ ಯಜ್ಞದಿಂದ ಪ್ರಕಟವಾಗ್ತಾಳೆ. ಋಷಿಮುನಿಗಳು ಅವಳಿಗೆ ಕೃಷ್ಣ ಅಂತೇಳಿ ನಾಮಕರಣವನ್ನು ಮಾಡ್ತಾರೆ. ಆಗ ಅವಳು ಕೃಷ್ಣನ ನಾಮ ಜಪವನ್ನು ಮಾಡ್ತಾ ಮುಂದೆ ಕೃಷ್ಣನ ಬಹಳ ದೊಡ್ಡ ಭಕ್ತಳಾಗ್ತಾಳೆ. ಯಾರು? ದ್ರೌಪದಿ. ಆದರೆ ಶಿವನ ಆ ಶಾಪ ಅವಳಿಗೆ ಇದ್ದೇ ಇತ್ತು, ಬಟ್ ಆ ಶಾಪ ಇನ್ನೂ ಹೋಗಿರಲಿಲ್ಲ ಅವಳಿಗೆ ಪಾಪ. ಸೊ ಒಂದು ಕಡೆ ದ್ರುಪದ ತನ್ನ ಮಗಳಾದ ಕೃಷ್ಣ ಯಜ್ಞಸೇನಿಗೋಸ್ಕರ ಸ್ವಯಂವರವನ್ನು ಆಯೋಜನೆಯನ್ನು ಮಾಡ್ತಾನೆ. ಆಗ ಅಲ್ಲಿಗೆ ಪಾಂಡವರು ದ್ರುಪದನ ಸಭೆಗೆ ಹೋಗ್ತಾರೆ. ಅಲ್ಲಿ ಹೋಗಿ ಅನೇಕ ರಾಜರು ಮಹಾರಾಜರುಗಳ ಮಾನವನ್ನು ಮುರಿದು, ಅನಂತ ಭಯಂಕರ ಮಹಾರಾಜರುಗಳ ಅಭಿಮಾನವನ್ನು ಮುರಿದು, ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಆ ಮತ್ಸ್ಯದ ಕಣ್ಣನ್ನು ಭೇದಿಸಿ ಅರ್ಜುನ ಏನು ಮಾಡ್ತಾನೆ, ಆ ಸಭೆಯಲ್ಲಿ ದ್ರೌಪದಿಯನ್ನು ಗೆಲ್ತಾನೆ. ಸೊ ಈಗ ದ್ರೌಪದಿ ಅರ್ಜುನನಿಗೆ ಸೇರಿದವಳಾದ್ಲು. ಯಾವಾಗ ಅವರೆಲ್ಲರೂ ಪಾಂಡವರು ದ್ರೌಪದಿಯನ್ನು ಕರ್ಕೊಂಡು ಏನು ಮನೆಗೆ ಬರ್ತಾರೆ, ಆಗ ಅವರು ವನವಾಸದಲ್ಲಿರ್ತಾರೆ. ಆ್ಯಕ್ಚುಲಿ ಕುಂತಿ ಮನೆಯಲ್ಲಿರ್ತಾಳೆ. ಕುಂತಿಗೆ ಹೇಳ್ತಾರೆ, ನೋಡಮ್ಮ, ಇಲ್ಲಿ ನಾವು ನೀನಿಗೋಸ್ಕರ ನಾವೇನೋ ತಂದಿದ್ದೀವಿ ಅಂಥೇಳಿ ಹೇಳ್ತಾರೆ. ಆ್ಯಕ್ಚುಲಿ ಅವ್ರು ಏನಂತ ಹೇಳಿ ಹೋಗಿರ್ತಾರೆ ಗೊತ್ತಾ, ನಾವು ಊಟಕ್ಕೆ ಏನಾದರೂ ತೊಗೊಬರ್ತೀವಿ, ಇಲ್ಲ ಅಲ್ಲಿ ಕಾಡಲ್ಲಿ ಹುಡುಕೊಂಡು ಬರಬೇಕಲ್ಲ ಗೆಡ್ಡೆ ಗೆಣಸುಗಳನ್ನು, ಅದನ್ನು ತೊಗೊಂಬರ್ತೀವಿ ಅಂತ ಹೇಳಿ ಹೋಗಿರ್ತಾರೆ. ಸೊ ಅವರು ಇದಾಗಿರೋದು ಪಾಪ ಕುಂತಿಗೆ ಗೊತ್ತಿರಲ್ಲ. ಓಕೆ, ಬಟ್ ಯಾವಾಗ ಅವರು ದ್ರೌಪದಿಯನ್ನು ಕರ್ಕೊಂಡು ಬಂದು, ನೋಡಮ್ಮ ಇಲ್ಲಿ ನಾವು ಏನೋ ತಂದಿದ್ದೀವಿ ಅಂತ ಹೇಳಿ ಹೇಳ್ತಾರೆ. ಆ ಸಮಯದಲ್ಲಿ ಕುಂತಿ ಪೂಜೆಯನ್ನು ಮಾಡ್ತಾ ಇದ್ಲು. ಸೊ ಅವಳು ಹಿಂದೆ ತಿರುಗಿ ನೋಡೋದೇ ಇಲ್ಲ. ಅವರು ಕುಂತಿಯ ಬೆನ್ನ ಹಿಂದೆ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಪಾಂಡವರು ಅವಳು ಹಿಂದೆ ತಿರುಗಿ ನೋಡೋದೇ ಇಲ್ಲ, ಪೂಜೆಯನ್ನು ಮಾಡ್ತಾನೆ ಇರ್ತಾಳೆ. ಆಗ ಪಾಂಡವರು ಮತ್ತೆ ನೋಡಮ್ಮ ಅಂತ ಹೇಳಿ ಅವರನ್ನು ಕೂಗ್ತಾ ಇರ್ತಾರೆ. ಆಗ ಕುಂತಿ ಹಿಂದೆ ತಿರುಗಿ ನೋಡದೇನೆ ಏನಂದ್ಬಿಡ್ತಾಳೆ, ನೀವು ಏನು ತಗೊಬಂದಿದ್ದೀರೋ ಅದನ್ನು 5 ಜನರು ಹಂಚ್ಕೊಂಡು ತಿನ್ನಿ ಅಂಥೇಳಿ ಹೇಳ್ಬಿಡ್ತಾಳೆ. ಆ್ಯಕ್ಚುಲಿ ಇದರಲ್ಲಿ ಕುಂತಿಯದು ಯಾವುದೇ ತಪ್ಪಿರಲಿಲ್ಲ. ಪಾಪ ಕುಂತಿಯ ದೋಷ ಏನೂ ಇರಲಿಲ್ಲ. ಆ್ಯಕ್ಚುಲಿ ಈ ದೋಷ ಎಲ್ಲ ಏನಿತ್ತು ಗೊತ್ತಾ, ದ್ರೌಪದಿಯ ಕರ್ಮದಾಗಿತ್ತು. ಪಾಪ ಕುಂತಿ ಏನಿಲ್ಲ, ಕುಂತಿ ಕೇವಲ ಒಂದು ಇನ್ಸ್ಟ್ರೂಮೆಂಟ್, ಒಂದು ಸಾಧನ ಆಗಿದ್ಲು ಅಷ್ಟೇ. ಶಿವನ ವರದಾನ ಇತ್ತು, ಅದಾಗಬೇಕಾಗಿತ್ತು. ಸೊ ಶಿವನ ವರದಾನ ಕುಂತಿಯ ಬಾಯಿಯಿಂದ ಸಾರ್ಥಕವಾಯಿತು. ಹೌದಾ? ಸೊ 5 ಜನರು ಹಂಚ್ಕೊಳ್ರಿ. ಆಗ ಈ 5 ಜನರು ಈ 5 ಜನ ದ್ರೌಪದಿಯ ಪತಿಗಳಾಗ್ತಾರೆ. ಎಲ್ಲ ಕಥೆಯನ್ನು ಕೃಷ್ಣ ಹೇಳಿದ್ದಾರೆ. ಕೃಷ್ಣ ಇಲ್ಲಿ ಒಂದು ಒಳ್ಳೆಯ ಪಾಯಿಂಟನ್ನು ಹೇಳ್ತಾರೆ. ಏನು ಗೊತ್ತಾ, ನಂತರ ನಿಮ್ಮ ಮೇಲೆ ಅನೇಕ ಅಧರ್ಮಗಳು ನಡೆದವು. ಇದೆಲ್ಲ ಆಯಿತು, ವನವಾಸದಿಂದ ಬಂದರು, ನಂತರ ನಿಮ್ಮ ಮೇಲೆ ಅನೇಕ ಅಧರ್ಮಗಳು ನಡೆದವು. ಕುರುವಂಶದ ಸಭೆಯಲ್ಲಿ ಒಂದು ದಿನ ಏನಾಯಿತು, ದ್ರೌಪದಿಯನ್ನು ನಿರ್ವಸ್ತ್ರ ಮಾಡುವಂತಹ ಪ್ರಯತ್ನವನ್ನು ಮಾಡಿದರು. ಆಗ ದ್ರೌಪದಿ, ನನ್ನ ಸ್ಮರಣೆಯನ್ನು ಮಾಡಿದರೂ ಕೂಡ ನಾನು ಅವಳ ರಕ್ಷಣೆಗೆ ಬರಲಿಲ್ಲ. ಸಮಯಕ್ಕೆ ಬಂದೆ, ಆದರೆ ಸಮಯಕ್ಕೆ ಸರಿಯಾಗಿ ಬರಲಿಲ್ಲ. ಇದಕ್ಕೆ ಅನೇಕ ಕಾರಣಗಳನ್ನು ನಾವು ಕೊಡ್ತೀವಿ. ಸಮಯಕ್ಕೆ ಸರಿಯಾಗಿ ಯಾಕೆ ಬರಲಿಲ್ಲ ಅನ್ನೋದಕ್ಕೆ ಅನೇಕ ಕಾರಣಗಳನ್ನು ಕೊಡ್ತೀವಿ. ಆದರೆ ಇಲ್ಲಿ ಸ್ವಯಂ ಕೃಷ್ಣನೇ ನಿಜವಾದ ಕಾರಣವನ್ನು ಹೇಳ್ತಾ ಇದ್ದಾನೆ. ಯಾಕೆ ಗೊತ್ತಾ ನಾನು ಬರಲಿಲ್ಲ? ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಮಹ್ಯಾಚೋಪೇಕ್ಷಿತ ರಾಜನ್ ಪುರುಷೋತ್ತಮ ಹೇಳಿನಾಥ್ ಯಥಾಕ್ಷೇಪೆ ಪ್ರವೃತ್ತೋಸ ವಂಶುಕಸ್ಯ ಪಿತಾತ್ಮಜ. ಹೇ ರಾಜ, ಮಹ್ಯಾಚ ಉಪೇಕ್ಷಿತಾ, ಈ ದ್ರೌಪದಿ ನನ್ನ ಉಪೇಕ್ಷೆಯನ್ನು ಮಾಡಿದ್ಲು. ಆಗ ಅವನು ಯುಧಿಷ್ಠಿರ ಕೇಳ್ತಾನೆ, ಅರೆ ದ್ರೌಪದಿ ನಿಮ್ಮ ಭಕ್ತಳು ಅಲ್ವಾ, ಅವಳು ಯಾವಾಗ ಹೀಗೆ ಮಾಡಿದ್ಲು? ಆಗ ಕೃಷ್ಣ ಹೇಳ್ತಾನೆ, ಈ ಜನ್ಮದಲ್ಲಿ ಅಲ್ಲ, ಪೂರ್ವ ಜನ್ಮದಲ್ಲಿ. ಆದ್ರಿಂದ ನಾನು ಅವಳನ್ನ ಕಾಪಾಡಕ್ಕೆ ಬರಲಿಲ್ಲ. ಏನು ತಪ್ಪು ಮಾಡಿದ್ಲು? ಪುರುಷೋತ್ತಮ ಅವಹೇಳನಾಥ್. ದ್ರೌಪದಿ ಹಿಂದಿನ ಜನ್ಮದಲ್ಲಿ ಈ ಪುರುಷೋತ್ತಮ ಮಾಸದ ಅವಹೇಳನೆಯನ್ನ ಮಾಡಿದ್ಲು. ಓಕೆ, ಸೊ ಏನು ಗೊತ್ತಾ, ಈ ಪುರುಷೋತ್ತಮ ಮತ್ತೆ ಕೃಷ್ಣ ಹೇಳ್ತಾನೆ, ಈ ಪುರುಷೋತ್ತಮ ಮತ್ತೆ ನನ್ನಲ್ಲಿ ಯಾವುದೇ ರೀತಿಯ ಅಂತರ ಇಲ್ಲ.
ಯದಾಕ್ಷೇಪೆ ಪ್ರವೃತ್ತೋಸ ವಂಶುಕಸ್ಯ ಪೃತಾತ್ಮಜ. ಆದ್ದರಿಂದ ನಾನು ಅವಳ ರಕ್ಷಣೆಗೆ ಬರಲಿಲ್ಲ. ನನಗೆ ಗೊತ್ತಿತ್ತು ದ್ರೌಪದಿಗೆ ಇವರೆಲ್ಲ ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಆದರೂ ನಾನು ಬರಲಿಲ್ಲ. ಆಗ ಪಾಂಡವರು ಕೇಳ್ತಾರೆ, ಸರಿ ನೀವು ಬರಲಿಲ್ಲ, ಆದರೆ ನಾವು ನೋಡಿದ್ವಿ ಅಲ್ಲಿ ಬಟ್ಟೆ ಬಂತು, ಅಂದರೆ ಸೀರೆ ಬಂತು, ವಸ್ತ್ರ ಬಂತು ಅಂಥೇಳಿ. ಆಗ ಕೃಷ್ಣ ಹೇಳ್ತಾನೆ, ನಾನು ಬರಲಿಲ್ಲ, ಆದರೆ ನಾನು ನನ್ನ ವಸ್ತ್ರ ಅವತಾರವನ್ನು ಕಳುಹಿಸಿದೆ. ನಾನು ಬರಲಿಲ್ಲ, ಆದರೆ ನಾನು ನನ್ನ ವಸ್ತ್ರ ಅವತಾರವನ್ನು ನಾನಲ್ಲಿಗೆ ಕಳಿಸಿದೆ. ಆ್ಯಕ್ಚುಲಿ ಅವನು ಕೃಷ್ಣ ಹೇಳ್ತಾನೆ, ನನಗೆ ಅದನ್ನು ಕಳ್ಸೋಕ್ಕೂ ಇಷ್ಟ ಇರಲಿಲ್ಲ, ಆದರೆ ನನ್ನ ವಸ್ತ್ರ ಅವತಾರವನ್ನು ಕಳಿಸ್ದೆ. ಯಾಕೆ ಅಂತ ಅಂದರೆ, ಈ ದ್ರೌಪದಿ ಆ ಸೀರೆಯನ್ನು ಎಳಿಬೇಕಾದ್ರೆ ಒಂದು ಸ್ತುತಿಯನ್ನು ತುಂಬ ಚೆನ್ನಾಗಿ ಮಾಡಿದ್ಲು ಅಂಥೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಈ ದ್ರೌಪದಿ ಆ ಸ್ತುತಿ ತುಂಬ ಚೆನ್ನಾಗಿ ಮಾಡಿದ್ಲು. ಆ ಸ್ತುತಿ ಸ್ವಯಂ ಭಗವಂತ ಕೃಷ್ಣ ಕಾಡಲ್ಲಿ ಪಾಂಡವರ ಮುಂದೆ ಹೇಳ್ತಾ ಇದ್ದಾನೆ. ಯಾವಾಗ ದ್ರೌಪದಿ ಈ ಶ್ಲೋಕ ಹೇಳಿದ್ಲು, ಆಗ ನಾನು ಅವಳು ಮಾಡಿದ ಅಪರಾಧವನ್ನು ಮರೆತುಬಿಟ್ಟೆ. ನನ್ನ ವಸ್ತ್ರ ಅವತಾರವನ್ನು ನಾನು ತಕ್ಷಣ ಕಳಿಸ್ದೆ ಅಂಥೇಳಿ ಹೇಳ್ತಾನೆ. ಸೊ ಶ್ಲೋಕ ಯಾವ ರೀತಿ ಇದೆ ಅಂದರೆ, ಮಾತಾನ ಬಂಧು ಸಹಜೋ ನನೇತ ಸಖ್ಯಾನ ಜಾಮಿ ನ ಚ ಭಾಗಿನೇಯ ನಷ್ಟೇ ಸುಹಾದುವರ್ ಗತನೂಜವರ್ಗ ತಸ್ಮಾನ್ ಋಷಿಕೇಶ ತ್ವಮೇವ ರಕ್ಷಃ. ಈ ಒಂದು ಶ್ಲೋಕವನ್ನು ದ್ರೌಪದಿ ಹೇಳ್ತಾಳೆ. ಯಾವಾಗ ದ್ರೌಪದಿ ಈ ಶ್ಲೋಕವನ್ನು ಹೇಳಿದ್ಲು, ಆಗ ನಾನು ಅವಳು ಮಾಡಿದ ಅಪರಾಧವನ್ನು ಮರ್ತು ಹೋಯ್ತು ನನಗೆಲ್ಲ. ಅಂದರೆ ಭಗವಂತ ನಾವು ಮಾಡಿದ ಅಪರಾಧ ಅಂದರೆ ಇಲ್ಲಿ ಏನು ಗೊತ್ತಾಗತ್ತೆ ಅಂತಂದರೆ, ನಾವು ಮಾಡಿದ ಅಪರಾಧ ಅವನ ನಾಮಸ್ಮರಣೆಯಿಂದ ದೂರ ಮಾಡ್ಕೋಬೋದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಸ್ತುತಿಯಿಂದ ದೂರ ಮಾಡ್ಕೋಬೋದು. ಸೊ ದ್ರೌಪದಿ ಹೇಳ್ತಾಳೆ, ಮಾತಾನ, ಹೇ ಕೃಷ್ಣ, ನನ್ನ ರಕ್ಷಣೆ ಮಾಡೋಕ್ಕೆ ನನ್ನ ತಾಯಿಗೆ ಸಾಮರ್ಥ್ಯ ಇಲ್ಲ. ಬಂಧುನ, ನನ್ನ ಬಂಧುಗಳಿಗೆ ನನ್ನ ರಕ್ಷಣೆಯನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ, ಸಾಮರ್ಥ್ಯ ಇಲ್ಲ. ಸಹಜೋನ ನೇತ, ನನ್ನ ಸಮಾಜ ನನ್ನನ್ನು ಕಾಪಾಡೋಕ್ಕೆ ಇಲ್ಲಿ ಬರ್ತಾ ಇಲ್ಲ ಕೃಷ್ಣ. ಸಾಖ್ಯ, ನನ್ನ ಸ್ನೇಹಿತರು ಯಾರೂ ಬರ್ತಾ ಇಲ್ಲ, ನನ್ನ ತಂಗಿ ಬರ್ತಾ ಇಲ್ಲ, ನನ್ನ ಅಳಿಯಂದ್ರು ಬರ್ತಾ ಇಲ್ಲ, ನನ್ನ ಮಕ್ಕಳು ಬರ್ತಾ ಇಲ್ಲ, ನನ್ನ ಕಾಪಾಡೋಕ್ಕೋಸ್ಕರ ಯಾರೂ ಬರ್ತಾ ಇಲ್ಲ. ತನುಜ ವರ್ಗ, ನನ್ನ ಪತಿಗಳು ಕೂಡ ನನ್ನನ್ನು ಕಾಪಾಡುವಂತಹ ಸಾಮರ್ಥ್ಯ ಅವರಲ್ಲಿ ಇಲ್ಲ. ತಸ್ಮಾನ್, ಆದ್ದರಿಂದ ಹೇ ಋಷಿಕೇಶ, ತ್ವಮೇವ ರಕ್ಷಃ, ನೀವೇ ನನ್ನನ್ನು ಬಂದು ರಕ್ಷಣೆಯನ್ನು ಮಾಡಬೇಕು. ಆ್ಯಕ್ಚುಲಿ ಇದೇನು ಗೊತ್ತಾ, ಇದು ಆ್ಯಕ್ಚುಲಿ ಶರಣಾಗತಿ. ದ್ರೌಪದಿ ಎಲ್ಲರ ಭರವಸೆಯನ್ನು ತೆಗೆದು ಹಾಕಿ, ಎಲ್ಲರ ಮೇಲಿದ್ದಂತಹ ಒಂದು ಇವ್ರು ಬಂದು ನನ್ನನ್ನು ಕಾಪಾಡ್ತಾರೆ ಅಂತ ಪಾಪ ಅವಳ ಮನಸ್ಸಲ್ಲಿ ಏನಿತ್ತಲ್ಲ, ಆ ಒಂದು ಹೋಪ್ಸನ್ನು, ಆ ಭರವಸೆಯನ್ನು ಅವಳು ತೆಗೆದು ಹಾಕಿ ಏಕಮಾತ್ರ ಋಷಿಕೇಶನಿಗೆ ಶರಣಾಗತಿಯನ್ನು ಗ್ರಹಿಸ್ಕೊಳ್ತಾಳೆ. ಹೇ ದ್ರೌಪದಿ, ಕೃಷ್ಣ ಹೇಳ್ತಾನೆ, ಯಾವಾಗ ನೀನು ಪೂರ್ಣ ರೂಪದಲ್ಲಿ ನನಗೆ ಶರಣಾದೆ, ಆಗ ನಾನು ಪೂರ್ಣ ರೂಪದಲ್ಲಿ ನಿನ್ನ ಅಪರಾಧವನ್ನು ನಾನು ಏನು ಮಾಡಿಬಿಟ್ಟೆ, ಮರ್ತುಬಿಟ್ಟೆ. ಈ ಶ್ಲೋಕ ಹೇಳಿರಲಿಲ್ಲ ಅಂತ ಅಂದಿದ್ರೆ ಕೃಷ್ಣನೇ ಸ್ವಯಂ ಹೇಳ್ತಾ ಇದ್ದಾನೆ, ನೀನು ಏನಾದರೂ ಈ ಶ್ಲೋಕ ಹೇಳಿರಲಿಲ್ಲ ಅಂತಂದರೆ ನಾನು ಖಂಡಿತ ಬರ್ತಾ ಇರಲಿಲ್ಲ. ಈ ಶ್ಲೋಕ ಹೇಳಿ ನೀನು ನನಗೆ ಶರಣಾದೆ, ಆದ್ದರಿಂದ ನಾನು ವಸ್ತ್ರಾವತಾರವನ್ನು ತಗೊಂಡು ನಾನು ನಿನ್ನ ಎದುರಿಗೆ ಬಂದು ನಿಂತು ನಿನ್ನ ಮಾನವನ್ನು ನಾನು ಕಾಪಾಡಿದೆ. ಹೇಳ್ತಾನೆ, ನೀವೆಲ್ಲ ಪುರುಷೋತ್ತಮ ಮಾಸದ ಅಪರಾಧಕ್ಕಾಗಿ ನಿಮಗೆ ಮತ್ತೆ ದ್ರೌಪದಿಯ ದುಃಖ ಅನುಭವಿಸೋ ಹಾಗಾಯಿತು. ಆಯಿತು, ಈಗ ಪಾಂಡವರು ಕೇಳ್ತಾರೆ, ಈಗ ನಾವೇನು ಮಾಡಬೇಕು? ಆಗ ಭಗವಂತ ಕೃಷ್ಣ ಹೇಳ್ತಾನೆ, ನೀವು ಈ ಕಾಡಲ್ಲೇ ಇರಬೇಕಾದ್ರೇ ಏನಾಗತ್ತೆ, ಪುರುಷೋತ್ತಮ ಮಾಸ ಬರುತ್ತೆ. ಆಗ ಪುರುಷೋತ್ತಮ ಮಾಸದಲ್ಲಿ ಯಥಾಯಾಮ್ ಮತ್ಪ್ರಿಯೋ ಮಾಸ, ಈ ಮಾಸ ನನ್ನ ಪರಮ ಪ್ರಿಯವಾದಂತಹ ಮಾಸ. ತೇತೇ ಮೇ ದ್ವಾದಶಾಪಿನಿ, ಈ ಪುರುಷೋತ್ತಮ ಮಾಸದ ಸರಿ ಸಮ ಅನ್ಯ
ಅಂದರೆ ಉಳಿದಂತಹ 12 ತಿಂಗಳುಗಳು ಸೇರಿದರೂ ಆಗೋದಿಲ್ಲ. ಸರ್ವದಾ ಸುರಸೇವೆ. ಈ ಪುರುಷೋತ್ತಮ ಮಾಸ ಯಾವಾಗಲೂ ಈ ದೇವತೆಗಳು ಪೂಜ್ಯ ಮಾಸವಾಗಿದೆ. ದೇವತೆಗಳು ಯಾವಾಗಲೂ ಈ ಪುರುಷೋತ್ತಮ ಮಾಸದ ಪೂಜೆಯನ್ನು ಮಾಡ್ತಾರೆ, ಸೇವೆಯನ್ನು ಮಾಡ್ತಾರೆ. ಸೊ ಈ ದೇವತೆಗಳೇ ಈ ಮಾಸದ ಸೇವೆ, ಭಕ್ತಿ, ಪೂಜೆಯನ್ನು ಮಾಡ್ತಾರೆ ಅಂತ ಅಂದರೆ ಮನುಷ್ಯ ಕಿಮ್ಮುತಾಪರೆ, ಈ ಮನುಷ್ಯರು ಯಾಕೆ ತಾನೇ ಮಾಡಲ್ಲ ಹೇಳಿ ನೋಡೋಣ. ಸೊ ಅದಕ್ಕೆ ಕೃಷ್ಣ ಹೇಳ್ತಾನೆ, ಹೇ ಪಾಂಡವರೇ, ನನ್ನ ಭಜನೆ, ನಾಮಸ್ಮರಣೆ, ಕತೆ, ಅಷ್ಟಕಂ ಇದನ್ನೆಲ್ಲ ಮಾಡಿ ಆಗ ನೀವು ಬಹಳ ಬೇಗ ಈ ದುಃಖದಿಂದ ಮುಕ್ತರಾಗ್ತೀರಾ. ಆಗ ಯುಧಿಷ್ಠಿರ ಕೇಳ್ತಾನೆ, ಹಾಗಾದರೆ ಈ ಮಾಸದಲ್ಲಿ ಬೇರೆ ಏನಾದರೂ ಮಾಡಬೇಕಾ ಇದನ್ನು ಬಿಟ್ಟು ಅಂತ ಕೇಳ್ತಾನೆ. ಆಗ ಭಗವಂತ ಹೇಳ್ತಾನೆ, ಇಲ್ಲ, ಕೇವಲ ನನ್ನ ಭಕ್ತಿಯನ್ನು ಮಾಡಿ. ಯಾಕೆ ಅಂತ ಅಂದರೆ ನನ್ನ ಭಕ್ತಿ ಮಾಡೋರು ನನಗೆ ತುಂಬ ಇಷ್ಟ. ಹೇಳ್ತಾನೆ ಕೃಷ್ಣ ಹೇಳ್ತಾನೆ, ನನ್ನ ಭಕ್ತಿ ಮಾಡೋರು ನನಗೆ ಎಷ್ಟು ಇಷ್ಟ ಅಂತ ಅಂದರೆ ಈ ಹೋಮ, ಹವನ, ಧ್ಯಾನ, ಜ್ಞಾನ, ಕರ್ಮಕಾಂಡ ಅದೇನು ನನಗೆ ಇಷ್ಟ ಆಗಲ್ಲ. ಆದರೆ ನನಗೆ ನನ್ನ ಭಕ್ತಿ ಮಾಡೋರು ಅಂದರೆ ತುಂಬ ಇಷ್ಟ. ಈಗ ಕೃಷ್ಣ ಒಂದು ದೊಡ್ಡ ಸ್ಟೇಟ್ಮೆಂಟನ್ನು ಪಾಸ್ ಮಾಡ್ತಾ ಇದ್ದಾನೆ ಪಾಂಡವರ ಎದುರಿಗೆ. ಪದ್ಮಪುರಾಣದಲ್ಲಿ ವೇದವ್ಯಾಸರು ಬರೀತಾರೆ, ನ ಪ್ರಿಯ ಮೇ ತಥಾ ಲಕ್ಷ್ಮೀ, ನ ಪ್ರಿಯ ಮೇ ತಥಾ ಲಕ್ಷ್ಮೀ. ನನಗೆ ನನ್ನ ಪತ್ನಿ ಲಕ್ಷ್ಮಿ ಅಷ್ಟು ಇಷ್ಟ ಆಗಲ್ಲ. ಅಂದರೆ ನನ್ನ ಭಕ್ತಿ ಮಾಡೋರು ನನಗೆ ಎಷ್ಟು ಇಷ್ಟ ಆಗ್ತಾರೋ, ಆದರೆ ಅದು ನನ್ನ ಪತ್ನಿ ಲಕ್ಷ್ಮಿಗಿಂತಲೂ ಜಾಸ್ತಿ ನಾನು ಅವರನ್ನು ಪ್ರೀತಿ ಮಾಡ್ತೀನಿ. ಅಂದರೆ ಇದರ ಅರ್ಥ ಏನು ಅಂತ ಅಂದರೆ, ಅಕಸ್ಮಾತ್ ಲಕ್ಷ್ಮಿಯಿಂದ ನಾವು ಭಕ್ತಿಯನ್ನು ಹೊರಗೆ ತೆಗೆದ್ರೆ ನನಗೆ ಲಕ್ಷ್ಮಿ ಕೂಡ ಇಷ್ಟ ಆಗಲ್ಲ. ಭಕ್ತಿ ಇಲ್ಲ ಅಂತ ಅಂದರೆ ನನಗೆ ಲಕ್ಷ್ಮಿ ಪ್ರಿಯ ಅಲ್ಲ. ಇದನ್ನಿಲ್ಲಿ ಕೃಷ್ಣ ಹೇಳಕ್ಕೆ ಹೊರಟಿದ್ದಾನೆ. ಯಾರನ್ನ ನಾನು ಇಷ್ಟಪಡ್ತೀನಿ ಅನ್ನೋದನ್ನು ಕೃಷ್ಣ ಒಂದು ಒಳ್ಳೆ ಸ್ಟೇಟ್ಮೆಂಟನ್ನು ಪಾಸ್ ಮಾಡಿ ಹೇಳ್ತಾ ಇದ್ದಾನೆ. ನ ಪ್ರಿಯಾಮೇ ತಥಾ ಲಕ್ಷ್ಮಿ. ಅವಳು ನನ್ನ ಹೆಂಡತಿ ಆಗಿದ್ರೂ ಕೂಡ ಅಕಸ್ಮಾತ್ ಅವಳು ನನ್ನ ಭಕ್ತಿ ಮಾಡಲಿಲ್ಲ ಅಂತ ಅಂದರೆ ನನಗವಳು ಇಷ್ಟ ಆಗಲ್ಲ. ಯಾರಿಗೆ ತಾನೇ ಧೈರ್ಯ ಇದೆ ಇಲ್ಲಿ ನನಗೆ ನನ್ನ ಹೆಂಡತಿ ಇಷ್ಟ ಇಲ್ಲ ಅಂಥೇಳಿ ಯಾರಾದರೂ ಹೇಳಿಬಿಡ್ಲಿ, ಅದು ಭಗವಂತನಿಂದ ಮಾತ್ರ ಸಾಧ್ಯ. ನೆಕ್ಸ್ಟ್ ಹೇಳ್ತಾನೆ, ಪ್ರಿಯೋನ ಅಪಿ ಹಲಾಯುಧ. ನನ್ನ ಸೇವೆ, ನನ್ನ ಭಕ್ತಿಯನ್ನು ಮಾಡಲಿಲ್ಲ ಅಂತ ಅಂದರೆ ನನ್ನ ಅಣ್ಣ ಬಲರಾಮನು ಕೂಡ ನನಗೆ ಪ್ರಿಯ ಅಲ್ಲ. ನಾ ತಥಾ ದೇವಕಿ ದೇವಿ. ನನ್ನ ತಾಯಿ ಇದ್ದಾಳೆ ದೇವಕಿ, ಅವಳು ಭಕ್ತಿ ಮಾಡಲಿಲ್ಲ ಅಂತ ಅಂದರೆ, ನನ್ನ ಸೇವೆ ಮಾಡಲಿಲ್ಲ ಅಂತ ಅಂದರೆ ಅವಳು ನನಗೆ ಇಷ್ಟ ಆಗಲ್ಲ, ಅವಳು ನನಗೆ ಪ್ರಿಯಳಲ್ಲ. ಪ್ರದ್ಯುಮ್ನ ನೈವ ಸಾರ್ಥಕಿಹಿ. ನನ್ನ ಮೊದಲ ಪತ್ನಿಯ ಮಗ ಪ್ರದ್ಯುಮ್ನ ನನ್ನ ಭಕ್ತಿ ಮಾಡಲಿಲ್ಲ ಅಂತ ಅಂದರೆ ನಾನು ಅವನನ್ನು ಪ್ರೀತಿಸಲ್ಲ. ಅಂದರೆ ನನಗೆ ಅಂಥವ್ರು ಇಷ್ಟ ಆಗಲ್ಲ. ಮತ್ತು ನನ್ನ ಮಂತ್ರಿನೂ ನನಗೆ ಪ್ರಿಯ ಅಲ್ಲ. ಅನಿರುದ್ಧ, ನನಗೆ ನನ್ನ ಮಗ ಅನಿರುದ್ಧನೂ ಅಷ್ಟು ಪ್ರಿಯನ ಅಲ್ಲ. ಅಷ್ಟು ನನಗೆ ನನ್ನ ಭಕ್ತಿ ಮಾಡೋರು ಅಂದರೆ ಇಷ್ಟ. ಮಗ ಅಂಥೇಳಿ ಅನಿರುದ್ಧನ ಪ್ರೀತಿ ಮಾಡ್ತೀನಿ ಅಂತ ಅಲ್ಲ. ಅಕಸ್ಮಾತ್ ಅವ್ನು ನನ್ನ ಭಕ್ತಿ ಮಾಡಲಿಲ್ಲ ಅಂತ ಅಂದರೆ ನನಗೆ ಇಷ್ಟ ಆಗಲ್ಲ. ಆದರೆ ನನ್ನ ಭಕ್ತಿಯನ್ನು ಯಾರು ಮಾಡ್ತಾರೆ ಅವರು ನನಗೆ ತುಂಬ ಇಷ್ಟ. ಸುಪರ್ಣು, ಈ ಗರುಡ ಇದ್ದಾನಲ್ಲ, ಈ ಗರುಡನೂ ಅಷ್ಟೇ ನನಗೆ ಇಷ್ಟ ಇಲ್ಲ. ಮತ್ತು ಹೇಳ್ತಾನೆ, ಅಷ್ಟು ನನಗೆ ಈ ಭಕ್ತಿ ಮಾಡೋರು ಇಷ್ಟ ಆಗ್ತಾರೆ ಅಂತ ಹೇಳ್ತಾ ಇದ್ದಾನೆ ಅವನು. ಇಲ್ಲಿ ಎಲ್ಲರಿಗೂ ಇಂಡೈರೆಕ್ಟಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನೆಲ್ಲ ಇಷ್ಟಪಡ್ತಿದ್ದೀನಿ ಅಂತ ಅಂದರೆ ಇದಕ್ಕೆ ನೀವು ಮಾಡುವಂತಹ ಭಕ್ತಿನೇ ಕಾರಣ. ಅದನ್ನು ನೀವು ಬಿಟ್ರಿ ಅಂತ ಅಂದರೆ ನಾನು ನಿಮ್ಮನ್ನು ಇಷ್ಟಪಡೋಲ್ಲ. ನೀವು ಆ ಭಕ್ತಿಯನ್ನು ಕಂಟಿನ್ಯೂ ಮಾಡೋದ್ರಿಂದ ಮಾತ್ರ ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತೀನಿ ಅಂತ ಇಂಡೈರೆಕ್ಟಾಗಿ ಇಲ್ಲಿ ಯಾರಿಗೆ ಲಕ್ಷ್ಮಿಗಿರ್ಬೋದು, ಬಲರಾಮಂಗಿರ್ಬೋದು, ಸಾರ್ಥಕಿಗಿರ್ಬೋದು, ಪ್ರದ್ಯುಮ್ನ, ದೇವಕಿ ಎಲ್ಲರಿಗೂ ಕೃಷ್ಣ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಒಂದು ಸಿದ್ಧಾಂತ ಏನು ನಮಗೆ ಸಿಗತ್ತೆ ಅಂತ ಅಂದರೆ, ಭಗವಂತ ಇಲ್ಲಿ ಹೇಳ್ತಾನೆ, ಈ ಲಕ್ಷ್ಮಿ 24 ತಾಸು ನನ್ನ ಜೊತೆನೇ ಇರ್ತಾಳೆ. ಆದರೆ ನಾ ಪ್ರಿಯಾತತೆ ಲಕ್ಷ್ಮಿ. ಹೆಂಗೆ ತಾನೇ ಹೇಳ್ತಾನೆ ಭಗವಂತ ನನಗೆ ಅವಳು ಇಷ್ಟ ಇಲ್ಲ ಅಂತ ಹೇಳಿ. ಅವನು ಹೇಳ್ತಾ ಇದ್ದಾನೆ, ಅವಳು ಭಕ್ತಿ ಮಾಡಲಿಲ್ಲ ಅಂತ ಅಂದರೆ ನನಗೆ ಅವಳು ಪ್ರಿಯಳಲ್ಲ, ಇಷ್ಟ ಇಲ್ಲ.
ನನ್ನ ಜೊತೆಗಿದ್ರೆ ಏನಾಯಿತು, ನನ್ನ ಜೊತೆಗಿದ್ದಾರೆ ಅಂತ ಅಂದರೆ ಕೇವಲ ಕೆಲವೊಮ್ಮೆ ನಾವು ಯೋಚನೆ ಮಾಡ್ತೀವಿ, ಹೌದಾ? ಏನಂತಂದರೆ ಈ ಭಗವಂತನ ಈ ಭಗವಂತ ಇರ್ಬೋದು, ಗುರು ಮಹಾರಾಜರು ಇರ್ಬೋದು, ಸಾಧು ಸಂತರು ಇರ್ಬೋದು, ಇವರು ಸುತ್ತಮುತ್ತ ಇರೋರು ಎಲ್ಲ ಎಷ್ಟು ಅದೃಷ್ಟ ಮಾಡಿದಾರಪ್ಪ. ಅವ್ರ ಮೇಲೆ ಭಗವಂತನ ಗುರುಗಳ ಕೃಪೆ ತುಂಬ ಆಗತ್ತೇನೋ ಅಂಥೇಳಿ ನಾವು ಅಂದ್ಕೊಂಡಿರ್ತೀವಿ. ಆದರೆ ಈ ಶ್ಲೋಕದಲ್ಲಿ ಗೊತ್ತಾಗತ್ತೆ, ಹತ್ತಿರ ಇರೋದು ಮಹತ್ವಪೂರ್ಣ ಅಲ್ಲ, ನಾವು ಆ ವ್ಯಕ್ತಿಯ ಹತ್ರ ಇರೋದು ಮಹತ್ವಪೂರ್ಣ ಅಲ್ಲ, ಆದರೆ ಆ ಮಹಾನ್ ವ್ಯಕ್ತಿಯ ಭಕ್ತಿಯನ್ನು ನಾವು ಎಷ್ಟು ಮಾಡ್ತಿದ್ದೀವಿ ಅದು ಮಹತ್ವಪೂರ್ಣವಾಗಿರುತ್ತೆ. ಸೊ 24 ತಾಸು ನನ್ನ ಚರಣಗಳಲ್ಲಿ ಇರೋ ಲಕ್ಷ್ಮಿ ನನ್ನ ಭಕ್ತಿ ಮಾಡಲಿಲ್ಲ ಅಂತ ಅಂದರೆ ಅವಳು ನನಗಿಷ್ಟ ಇಲ್ಲ. ಆದರೆ ಕೋಟಿ ಪಟ್ಟು ಜಾಸ್ತಿ ನನಗೆ ಯಾರು ಇಷ್ಟ ಅಂತ ಅಂದರೆ ನನ್ನ ಭಕ್ತಿ ಮಾಡುವಂತಹ ನನ್ನ ಭಕ್ತರು ನನಗೆ ಪ್ರಿಯರಾಗಿರ್ತಾರೆ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಇದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ನಾವು ಆ ವ್ಯಕ್ತಿಯ ಹತ್ರ ಇದ್ದೀವಿ, ಆದರೆ ನಾವು ಆ ವ್ಯಕ್ತಿಗೆ ಏನು ಇಷ್ಟ ಅದನ್ನು ನಾವು ಮಾಡ್ತಾ ಇಲ್ಲ ಅಂತ ಅಂದರೆ ಭಗವಂತ ಅಥವಾ ಆ ವ್ಯಕ್ತಿ ನಮ್ಮನ್ನು ಇಷ್ಟಪಡೋಕ್ಕೆ ಸಾಧ್ಯನೇ ಇರಲ್ಲ. ಅರೆ ಅಷ್ಟೇ ಅಲ್ಲ, ಮುಂದೆ ಹೇಳ್ತಾನೆ, ನನ್ನ ಈ ಸುದರ್ಶನ ಚಕ್ರ ಕೂಡ ನನಗೆ ಇಷ್ಟ ಇಲ್ಲಪ್ಪ, ಪ್ರಿಯ ಇಲ್ಲ, ಅಷ್ಟು ನಾನು ನನ್ನ ಭಕ್ತರನ್ನು ಪ್ರೀತಿಸ್ತೀನಿ. ನಮೇ ಚತುರ್ಭುಜ, ನನ್ನ ಈ ಚತುರ್ಭುಜಗಳು ಕೂಡ ನನಗೆ ಪ್ರಿಯ ಅಲ್ಲ, ಅಷ್ಟು ನಾನು ನನ್ನ ಡಿವಟೆಗಳನ್ನು ಇಷ್ಟಪಡ್ತೀನಿ. ಪ್ರಿಯಾತಾಂ ಉಕ್ತ ಸಮುದ್ಯತ ಯತ್ತಾಮೇಮ ಪ್ರಿಯ ಭಕ್ತ, ಎಷ್ಟು ನನಗೆ ನನ್ನ ಭಕ್ತರು ಪ್ರಿಯರಿದಾರಲ್ಲ, ತಾದೃಕ್ ಮೇ ನಾಸ್ತಿ ಕಿಂಚನ, ಅಷ್ಟು ನನಗೆ ಯಾರೂ ಅಷ್ಟು ಇಷ್ಟ ಇಲ್ಲ. ಅದು ಒಂದ್ಸರಿ ಹೇಳ್ತಾ ಇಲ್ಲ ಅವನು, ನನ್ನ ಭಕ್ತರು ಎಷ್ಟು ಇಷ್ಟ ನನಗೆ ಅಂತಂದರೆ ಅವ್ರ ಮೇಲ್ಗಡೆ ನಾನು ಯಾರಾದರೂ ಇದ್ರೂ ನನಗೆ ಇಷ್ಟ ಇಲ್ಲ ಅಂತೇಳಿ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ತ್ರಿಷು ಲೋಕೇಶು ಭಕ್ತ ಅತುಲ್ಯಂ ನ ವಿದ್ಯತೆ, ಈ 3 ಲೋಕದಲ್ಲಿ ನನ್ನ ಭಕ್ತರ ಸರಿ ಸಮ ಮಾಡೋರು ಯಾರು ಇರಲ್ಲ ಅಂತ ಹೇಳಿ ಫುಲ್ ಕಾನ್ಫಿಡೆನ್ಸಲ್ಲಿ ಕೃಷ್ಣ ಇಲ್ಲಿ ಯುಧಿಷ್ಠಿರ ಮಹಾರಾಜನ ಎದುರಿಗೆ ಹೇಳ್ತಾ ಇದ್ದಾನೆ. ಸೊ ಕೃಷ್ಣನ ದೃಷ್ಟಿಯಲ್ಲಿ ಎಲ್ಲರಿಗಿಂತ ಶ್ರೇಷ್ಠ, ಎಲ್ಲರಿಗಿಂತ ಉತ್ತಮ, ಎಲ್ಲರಿಗಿಂತ ಮಹಾನ್ ಯಾರು ಅಂತಂದರೆ ಕೃಷ್ಣನ ಭಕ್ತಿ ಮಾಡೋರು. ಇದು ನಮಗೆ ಇವತ್ತು ಗೊತ್ತಾಯಿತು ಈ ಶ್ಲೋಕದಿಂದ. ನೆಕ್ಸ್ಟ್ ಕೃಷ್ಣ ಹೇಳ್ತಾನೆ, ಯಾರಾದರೂ ಕೃಷ್ಣನನ್ನು ದ್ವೇಷಿಸಿದರೆ ಏನು ತೊಂದರೆ ಇಲ್ಲಂತೆ. ಕೃಷ್ಣನೇ ಹೇಳ್ತಾ ಇದ್ದಾನೆ, ನನ್ನನ್ನು ಯಾರಾದರೂ ದ್ವೇಷಿಸ್ತಾರಾ, ನೋ ಪ್ರಾಬ್ಲಮ್, ಆದರೆ ಯಾರಾದರೂ ನನ್ನ ಭಕ್ತರನ್ನು ದ್ವೇಷಿಸ್ತಾರಲ್ಲ ಆಗ ನನಗೆ ತುಂಬ ತೊಂದರೆ ಆಗುತ್ತೆ, ಅವನಿಗೆ ತುಂಬ ಬೇಜಾರು, ಅಂದರೆ ತುಂಬ ನೋವಾಗತ್ತಂತೆ ಕೃಷ್ಣಗೆ. ಕೃಷ್ಣನ ಭಕ್ತರನ್ನು ಯಾರಾದರೂ ದ್ವೇಷ ಮಾಡಿದರೆ ಕೃಷ್ಣಗೆ ತುಂಬ ನೋವಾಗತ್ತಂತೆ. ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾನೆ ಅವನು, ಏನಾಮೇ ಪೀಡಿತೋ ಭಕ್ತ ತೇರಹಂ ಶತಶಂ ಶುಭೆ ದ್ವೇಷೋ ಮೇ ನಾಸ್ತಿ ತತ್ತುಲ್ಯಂ ಯನೇಮ ವಿಪ್ರಕೃತ ಜನಃ. ಕೃಷ್ಣ ಹೇಳ್ತಾನೆ, ಯಾರಾದರೂ ನನಗೆ 100% ಡೈರೆಕ್ಟ್ ಆಗಿ ದುಃಖ ಕೊಟ್ಟರೆ, ಅಂದರೆ ಕೃಷ್ಣಂಗೆ ಡೈರೆಕ್ಟ್ ಆಗಿ ದುಃಖವನ್ನು ಕೊಟ್ಟರೆ ಅಥವಾ ನನ್ನನ್ನು ವಿರೋಧವನ್ನು ಮಾಡಿದರೆ, 100% ಅವರು ದ್ವೇಷವನ್ನು ಮಾಡಿದರೆ ಆಗ ನಾನು ಕೇವಲ 1% ಅಷ್ಟೇ ತಗೋತೀನಿ. ಅರ್ಥ ಆಯ್ತಾ? ಅಂದರೆ ನಾವು ಫುಲ್ ಅವನ ದ್ವೇಷ ಮಾಡಿದರೆ, ಅವನಿಗೆ ಬೈದರೆ, ಅವನಿಗೆ ಏನಾದ್ರು ತೊಂದರೆ ಕೊಟ್ಟರೆ ಅವ್ನು 1% ಅಷ್ಟೇ ಕನ್ಸಿಡರ್ ಮಾಡ್ತಾನೆ. ಇವು ಏನೋ ಮಾಡ್ಕೊತಾ ಇದ್ದಾರಲ್ಲ ಬಿಡಪ್ಪ ಅಂಥೇಳಿ ಸುಮ್ಮನಾಗ್ಬಿಡ್ತಾನಂತೆ ಕೃಷ್ಣ. ಅದೇ ಕೃಷ್ಣ ಅಂದರೆ 99% ಮೈನಸ್ ಮಾಡ್ತಾನೆ ಕೃಷ್ಣ. ಅವನಿಗೆ ಮಾಡಿರೋದ್ರಲ್ಲಿ ನಾವು 100% ಮಾಡಿದ್ರು 99% ಅವನು ಕ್ಷಮಿಸಿ ಕೇವಲ 1% ಅಷ್ಟೇ ಅವನು ತಗೋತಾನೆ. ಆದರೆ ಯಾರಾದರೂ ನನ್ನ ಭಕ್ತರಿಗೆ 1% ದ್ವೇಷ ಮಾಡಿದರೆ, 1% ದುಃಖ ಕೊಟ್ಟರೆ, 1% ವಿರೋಧ ಮಾಡಿದರೆ ಅದನ್ನು ನಾನು 100% ಸೀರಿಯಸ್ ಆಗಿ ತಗೋತೀನಿ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ನಾವು 1% ಮಾಡಿದರೆ ಕೃಷ್ಣನ ಭಕ್ತರಿಗೆ ಅವನು ಇನ್ನೂ 99% ಅವನು ಆ್ಯಡ್ ಮಾಡ್ಕೊತಾನೆ. ಅದಕ್ಕೆ ಅವನಿಗೆ ಸ್ವಯಂ ಅವನಿಗೆ ಮಾಡಿದರೆ 99% ಮೈನಸ್ ಮಾಡ್ಕೊತಾನೆ. ಅದೇ ಕೃಷ್ಣನ ಭಕ್ತರಿಗೆ ಯಾರಾದರೂ ತೊಂದರೆ ಕೊಟ್ಟರೆ, ದ್ವೇಷ ಮಾಡಿದರೆ, ಅವರನ್ನು ನೋವು ಮಾಡಿದರೆ, ವಿರೋಧ ಮಾಡಿದರೆ ಕೃಷ್ಣ ಅವನು 100% ಅವನು ಏನು ಮಾಡ್ತಾನೆ, ಅವರಿಗೆ ಕ್ಷಮಿಸೋದಿಲ್ಲ. ನನ್ನ ಭಕ್ತರಿಗೆ ಯಾರು ಏನು ಮಾಡಬಾರ್ದು. ಇದರ ಅರ್ಥ ಏನು ಅಂತಂದರೆ, ಭಗವಂತನ ಅಪರಾಧ ಮಾಡಿದರೂ ಒಂದು ಪಕ್ಷ ನಡೆಯುತ್ತೇನೋ, ಆದರೆ ಕೃಷ್ಣ ಹೇಳ್ತಾನೆ, ನಾನು ನನ್ನ ಭಕ್ತರನ್ನು ತುಂಬ ಇಷ್ಟಪಡ್ತೀನಿ. ನನ್ನ ಭಕ್ತರ ಪ್ರತಿ ಅಪರಾಧ, ಯಾರಾದರೂ ಅಪರಾಧ ಆಗಲಿ, ನಿಂದನೆ ಆಗಲಿ, ದ್ವೇಷ ಮಾಡಿದರೆ ನಾನು ಸಹಿಸೋದಿಲ್ಲ ಅಂಥೇಳಿ ಕೃಷ್ಣ ಹೇಳ್ತಿದ್ದಾನೆ. ಸೊ
ಈ ರೀತಿ ಕೃಷ್ಣ ಬಹಳ ಸುಂದರವಾಗಿ ಉಪದೇಶವನ್ನು ಕೊಟ್ಟು ಪಾಂಡವರಿಗೆ ಹೇಳ್ತಾನೆ, ನಿಮಗೆ ಪುರುಷೋತ್ತಮ ಮಾಸ ಶುಭವಾಗಲಿ, ಬಹಳ ಬೇಗ ನೀವು ಈ ಆಪತ್ತಿನಿಂದ ಮುಕ್ತರಾಗ್ತೀರಾ. ಇಷ್ಟು ಹೇಳಿ ಕೃಷ್ಣ ನಾನಿಲ್ಲಿಂದ ಹೊರಡಬೇಕು ಅಂತ ಹೇಳ್ತಾನೆ. ಯಾಕೆ ಅಂತ ಅಂದರೆ ಅಲ್ಲಿ ಬಲರಾಮ, ವಸುಕಿ, ಸಾಂಬ, ಗದ, ಉದ್ಭವ, ದೇವಕಿ, ಪ್ರದ್ಯುಮ್ನ, ಸಾರಣ ಇವರೆಲ್ಲರೂ ನನ್ನ ದಾರಿ ಕಾಯ್ತಾ ಇದ್ದಾರೆ. ನಾವು ಇಲ್ಲಿಗೆ ಬರೋಕ್ಕೂ ಮುಂಚೆ ನಾವು ಅವ್ರಿಗೆ ಯಾರಿಗೂ ಹೇಳಿ ಬಂದಿಲ್ಲ. ಸೊ ಆದ್ದರಿಂದ ನಾನು ವಾಪಸ್ ಹೋಗಬೇಕು ಅಂತ ಹೇಳಿ ಕೃಷ್ಣ ಅಲ್ಲಿಂದ ಹೊರಡ್ತಾನೆ. ಆಗ ಕೃಷ್ಣ ವಾಪಸ್ ಹೋಗಬೇಕು ಅಂತ ಮಾತು ಕೇಳಿ ಪಾಪ ಪಾಂಡವರು ನೆಲಕ್ಕೆ ಕುಸ್ತು ಬೀಳ್ತಾರೆ. ಕೃಷ್ಣನಿಗೆ ಪ್ರಣಾಮವನ್ನು ಮಾಡ್ತಾರೆ. ದುಃಖದ ಧ್ವನಿಯಿಂದ ಕಣ್ಣಲ್ಲಿ ನೀರು ಸುರಿಸ್ತಾ ಅವರು ಎರಡೂ ಕೈಗಳನ್ನು ಮುಗಿದು ಕೃಷ್ಣಂಗೆ, ನೀನು ಹೊರಟು ಹೋಗ್ತಾ ಇದೀಯಾ ಅಂತ ಕೇಳ್ತಾರೆ. ಜೀವನಂ ವಿಷ್ಣು ಭಕ್ತಾನ, ನಾವೆಲ್ಲರೂ ವಿಷ್ಣುವಿನ ಭಕ್ತರು. ಈ ವಿಷ್ಣು ಭಕ್ತರ ಜೀವನ ಯಾರು? ಹರಿರೇವ, ಭಕ್ತರ ಜೀವನದಲ್ಲಿ ಏಕಮಾತ್ರ ಹರಿ ಅಷ್ಟೇ, ನಾ ಈ ತರಹ ಬೇರೆ ಯಾರೂ ಇರೋದಿಲ್ಲ. ಹರೇ ಕೃಷ್ಣ, ನಿನಗೆ ನಾವು ಹೋಗಕ್ಕೆ ಬೇಡ ಅಂತಲೂ ಹೇಳೋಕ್ಕಾಗ್ತಾ ಇಲ್ಲ, ಆದರೆ ನಮ್ಮ ಜೊತೆಗೆ ಉಳಿದ್ಕೋ ಅಂತಲೂ ಹೇಳೋಕ್ಕಾಗ್ತಾ ಇಲ್ಲ. ಆದರೆ ನೀನು ಭಗವಂತ, ಸೊ ನಿನ್ನ ಇಚ್ಛೆಯ ಅನುಸಾರ ನೀನು ಮಾಡು ಅಂತ ಹೇಳಿ ಅವರು ಕೃಷ್ಣನಿಗೆ ನಮಸ್ಕಾರವನ್ನು ಮಾಡ್ತಾರೆ. ಪುನರ್ದರ್ಶನ ಅಲ್ಪೇನ, ಬೇಗ ಮತ್ತೆ ನಿನ್ನ ದರ್ಶನ ಆಗೋ ಥರ ನಮಗೆ ಮಾಡು ಅಂತ ಹೇಳಿ ಅವರು ಕೇಳ್ಕೊಳ್ತಾರೆ. ಕಾಲೇನಸ್ತು ಗತಾಗ್ರಜ, ಹೇ ಕೃಷ್ಣ ಬಹಳ ಬೇಗ ಮತ್ತೆ ನೀವು ನನಗೆ ದರ್ಶನವನ್ನು ಕೊಡಿ, ದರ್ಶನವನ್ನು ಕೊಡೋಕ್ಕೆ ತುಂಬ ತಡ ಮಾಡಬೇಡಿ, ಲೇಟ್ ಮಾಡಬೇಡಿ ಅಂತ ಹೇಳಿ ಪಾಂಡವರು ಕೇಳ್ಕೊತಾರೆ. ಇದನ್ನು ಕೇಳಿ ಕೃಷ್ಣನನ್ನು ಅಲ್ಲಿಂದ ಕಳಿಸ್ಕೊಡ್ತಾರೆ. ನಂತರ ಪಾಂಡವರು ಮತ್ತು ದ್ರೌಪದಿ ಏನು ಮಾಡ್ತಾರೆ, ಕೂತಿರ್ತಾರೆ, ತಮ್ಮಲ್ಲೇ ತಾವು ಚರ್ಚೆಯನ್ನು ಮಾಡ್ಕೋತಾ ಇರ್ತಾರೆ. ಯುಧಿಷ್ಠಿರ ಎಷ್ಟು ಸುಂದರವಾಗಿರುವಂತಹ ಒಂದು ಪುರುಷೋತ್ತಮ ಮಾಸವನ್ನು ತಿಳಿಸ್ಕೊಟ್ಟಿದ್ದಾನೆ ಭಗವಂತ ನಮಗೆ ಅಂತೆಲ್ಲ ಅದನ್ನು ನೆನಪು ಮಾಡ್ಕೋತಾ ಇರ್ತಾನೆ. ಅಹೋ ಮಾಸಸ್ಯ ಮಹತ್ವತಃ ಯದುಕ್ತ ಶಾರ್ಗದನ್ವಯ ಕತ್ತಾಂ ಸೌಖ್ಯಾಹಿ ಲಭ್ಯಂತೆ ನಾ ಅಭ್ಯರ್ಚ ಪುರುಷೋತ್ತಮ. ಯುಧಿಷ್ಠಿರ ಹೇಳ್ತಾನೆ, ಈ ಪುರುಷೋತ್ತಮ ಮಾಸ ಪಾಲನೆಯನ್ನು ಮಾಡದೇ ಇದ್ದರೆ ಈ ಮನುಷ್ಯ ಹೆಂಗೆ ತಾನೇ ಸುಖವಾಗಿರಕ್ಕೆ ಸಾಧ್ಯ? ನಂತರ ಹೇಳ್ತಾನೆ, ಭಗವಂತನನ್ನು ಬಿಟ್ಟರೆ ಈ ಮನುಷ್ಯರಲ್ಲಿ ಉತ್ತಮರು ಯಾರು ಗೊತ್ತಾ ಅಂತ ಹೇಳಿ ಉಳಿದಂಥವರು ಭೀಮ, ನಕುಲ, ಸಹದೇವ, ಅರ್ಜುನ, ದ್ರೌಪದಿಗೆ ಕೇಳ್ತಾನೆ. ಆಗ ವಿವಧಿ ನಿಯಮೇಶ, ಅನೇಕ ಪ್ರಕಾರದ ವಿಧಾನಗಳ ಜೊತೆಗೆ ಹರಿಯ ಪೂಜೆಯನ್ನು ಯಾರು ಮಾಡ್ತಾರಲ್ಲ, ಜೊತೆಗೆ ಭಕ್ತಿಯ ಸಾಧನೆಯನ್ನು ಯಾರು ಮಾಡ್ತಾರೆ, ಅದು ಈ ಪುರುಷೋತ್ತಮ ಮಾಸದಲ್ಲಿ ಯಾರು ಭಕ್ತಿಯ ಪೂಜನೆ ಹರಿಯ ಸೇವೆಯನ್ನು ಯಾರು ಮಾಡ್ತಾರಲ್ಲ ಅವರು ಆ ಪುರುಷನೇ ಈ ಮನುಷ್ಯರಲ್ಲಿ ಉತ್ತಮನು ಅಂತ ಹೇಳಿ ಯುಧಿಷ್ಠಿರ ಒಂದು ಕನ್ಕ್ಲೂಷನನ್ನು ಮಾಡ್ತಾನೆ. ನಂತರ ಪುರುಷೋತ್ತಮ ಮಾಸ ಬಂತು. ಪಾಂಡವರು ಮತ್ತು ಎಲ್ಲರೂ, ದ್ರೌಪದಿ ಎಲ್ಲರೂ ಆ ಪುರುಷೋತ್ತಮ ಮಾಸದ ವ್ರತದ ಪಾಲನೆಯನ್ನು ಮಾಡಿದರು. ಯಾವಾಗ ಅವರು 13 ವರ್ಷ ವನವಾಸದಲ್ಲಿದ್ದರು ಆಗ 4 ಸಾರಿ ಪುರುಷೋತ್ತಮ ಮಾಸ ಬಂತು. ಆಗ ಎಲ್ಲರೂ ಅವರ ಪಾಲನೆಯನ್ನು ಮಾಡ್ತಾರೆ. ಆಗ ಸೂತಜಿ ಹೇಳ್ತಾರೆ, ಈ ಪುರುಷೋತ್ತಮ ಮಾಸದ ಅಂತ್ಯದಲ್ಲಿ ಪಾಂಡವರು ಕಳೆದುಕೊಂಡಂತಹ ತಮ್ಮ ರಾಜ್ಯವನ್ನು ಕೃಷ್ಣನ ಪ್ರಸಾದದ ಹಾಗೆ ಅವರು ತಮ್ಮ ರಾಜ್ಯವನ್ನು ರಾಜ್ಯ ಅವರಿಗೆ ವಾಪಸ್ಸು ಸಿಗತ್ತೆ. ಇಷ್ಟು ಹೇಳಿ ವೇದವ್ಯಾಸರು ಏನು ಮಾಡ್ತಾರೆ, ಇತಿ ಪದ್ಮಪುರಾಣೆ ಪುರುಷೋತ್ತಮ ಮಹಾತ್ಮೆ ಭಾಷಾ ಟೀಕಾನಾಂ ಪುರುಷೋತ್ತಮ ಮಹಿಂ ಪ್ರಶಂಸೋಯಂ ನಾಮೇ 7ನೇ ಅಧ್ಯಾಯ ಸಮಾಪ್ತಃ. ಸೊ ಇಲ್ಲಿಗೆ 7ನೇ ಅಧ್ಯಾಯದ ಮುಕ್ತಾಯ ಆಗತ್ತೆ. ಹರೇ ಕೃಷ್ಣ.